ನಿಮ್ಮ ಪ್ರಯತ್ನಗಳ ಸೋಲು ನಿಮ್ಮನ್ನು ವಿವರಿಸುವುದಿಲ್ಲ, ಬದಲಾಗಿ ಅದು ನಿಮ್ಮನ್ನು ಸುಧಾರಿಸುತ್ತದೆ. ವೆರಿ ಗುಡ್ ಮಾರ್ನಿಂಗ್. ಇದು ಟ್ಯೂಸ್ಡೇ ಮಾರ್ನಿಂಗ್. ನಾನು ನಿಮ್ಮ ಪ್ರೀತಿಯ ಮೈಸೂರಿನ ಹುಡುಗಿ. ವೆಲ್ಕಮ್ ಟು ಡೇ 4 ಆಫ್ ಮೈ ಹೊಸ ಜರ್ನಿ. ಆ್ಯಂಡ್ ಇವತ್ತು ಸಿಕ್ಕಾಪಟ್ಟೆ ಲೇಟ್ ಆಗಿ ಹೋಗಿದೆ, ಬಿಕಾಸ್ ಎದ್ದಿದ್ದು 7:40 ಆಗೋಗಿತ್ತು. ಎಲ್ಲಿ ತಿಂಡಿ ಮಾಡದೆ ಹಾಗೆ ಹೋಗ್ತೀರಿ ಅಂತ ನಮ್ಮ ಅಜ್ಜಿ ಪಾಪ ಅವ್ರ ಕೈಯಾರೆ ತಿಂಡಿನ ತಿನ್ಸಿ ನನ್ನ ಕೆಲಸಕ್ಕೆ ಕಳಿಸಿದ್ರು. ಆಬ್ವಿಯಸ್ ಆಗಿ ಕಂಪ್ನಿಗೆ ಹೋದಾಗ 15 ಮಿನಿಟ್ಸ್ ಲೇಟ್ ಆಗೋಗಿತ್ತು, ಬಟ್ ಫಸ್ಟ್ ವೀಕ್ ಆಗಿರೋದ್ರಿಂದ ಸ್ವಲ್ಪ ಕನ್ಸೆಷನ್ ಇತ್ತು. ಅಂಡ್ ಕಾಫಿ ಬ್ರೇಕ್ ಅಲ್ಲಿ 1 ಕಪ್ ಟೀನ ಕುಡಿದೆ. ಅಂಡ್ ಇವತ್ತಿನ ದಿನ ತುಂಬಾನೇ ಕಲ್ತಿದ್ದೀನಿ. ಜೆನ್ಯೂನ್ ಆಗಿ ಹೇಳ್ಬೇಕಂದ್ರೆ 3 ಡೇಸ್ ಕಂಪೇರ್ ಮಾಡಿದ್ರೆ ಡೇ 4 ಸಿಕ್ಕಾಪಟ್ಟೆ ಕಲ್ತಿದ್ದೆ. ಎಷ್ಟು ಕಲ್ತಿದ್ದೆ ಅಂದ್ರೆ ನನಗೆ ತಲೆನೋವು ಸ್ಟಾರ್ಟ್ ಆಗಿತ್ತು, ಅಷ್ಟೊಂದು ಕಲ್ತಿದ್ದೆ. ಅಂಡ್ ನಿನ್ನೆ ವ್ಲಾಗ್ ಅಲ್ಲಿ ಒಬ್ರು ಕಮೆಂಟ್ ಮಾಡಿದ್ರಿ, ದಿನ ಏನೇನ್ ಕಲಿತಿದ್ರೆ ಅದನ್ನು ಕೂಡ ಹೇಳಿ ಅಂತ. ನಾಳೆಯಿಂದ ಅದನ್ನು ಕೂಡ ಹೇಳ್ತೀನಿ. ಅಂಡ್ ಮಧ್ಯದಲ್ಲಿ ಹೊಟ್ಟೆ ಹಸು ಸ್ಟಾರ್ಟ್ ಆಗಿತ್ತು ಅಂತ ಚಾಕ್ಲೇಟ್ಸ್ ನ ತಿಂದೆ. ಹಾಗೆ ನೋಡ್ತಾ ನೋಡ್ತಾ ಲಂಚ್ ಬ್ರೇಕ್ ಕೂಡ ಬಂತು. ಬಾಕ್ಸಿಗೆ ನಮ್ಮ ಅಜ್ಜಿ ರವೆ ದೋಸೆ ಹಾಗೆ ಆಲೂಗೆಡ್ಡೆ ಪಲ್ಯ ಹಾಕಿದ್ರು. ಊಟ ಮುಗಿಸಿ ವಾಪಸ್ ಕ್ಯಾಬಿನ್ ಗೆ ಬಂದೆ. ಅಂಡ್ ಇವತ್ತಿಗೆ ನಾನು ಈ ಫಾರ್ಮ್ ಅಲ್ಲಿ ಡೇ 4 ನ ಕಳೀತಾ ಇದ್ದೀನಿ. ಆಕ್ಚುಲ್ ಆಗಿ ಹೇಳ್ಬೇಕಂದ್ರೆ 1 ಡೇ ವರ್ಕ್ ಫ್ರಮ್ ಹೋಮ್ ಇತ್ತು, ಅದನ್ನ ಬಿಟ್ರೆ ಡೇ 4 ಆಗಿದೆ. ಇಲ್ಲಿ ತನಕ ನಂಗೆ ಯಾವುದೇ ವರ್ಕ್ ಅಲ್ಲಿ ಹೆಕ್ಟಿಕ್ ಅನ್ಸಿಲ್ಲ. ಹಾಗೆ ನೆನ್ನೆ ಹೇಳಿದೆ ಒಂದ್ ವ್ಯಕ್ತಿನ ಪರಿಚಯ ಮಾಡ್ಕೊಡ್ತೀನಿ ಅಂತ. ಇವರೇ ಸೈಯದ್ ಅಂತ. ಇವರು ನನ್ನ ಹೊಸ ಫ್ರೆಂಡ್. ಹಾಫ್ ಅನ್ ಅವರ್ ಮುಂಚೆನೆ ನನ್ನ ಕೆಲಸ ಎಲ್ಲ ಮುಗಿಸಿದ್ದೆ. ಅಂಡ್ ತುಂಬಾನೇ ಟಯರ್ಡ್ ಆಗಿದೆ ಕೂಡ, ಬಿಕಾಸ್ ತುಂಬಾ ವಿಷಯಗಳನ್ನ ಕಲ್ತಿದ್ದೆ. ಅದಾದ್ಮೇಲೆ ಪಂಚ್ ಔಟ್ ಆದೆ. 6:30 ಆಗೋದಕ್ಕೆ ಅಂತಾನೆ ವೇಟ್ ಮಾಡ್ತಾ ಇದ್ದೆ. ಬೇಗ ಬೇಗ ಮನೆಗೆ ಸೇರೋಣ, ಬಿಕಾಸ್ ವಾಯ್ಸ್ ಕೊಡಬೇಕು, ವಿಡಿಯೋ ಎಡಿಟ್ ಮಾಡಬೇಕು ಅಂತ ಹೊಟ್ಟೆ. ಇವತ್ತಿಗಿಷ್ಟೇ, ಮತ್ತೆ ಮುಂದೆ ಸಿಗೋಣ. ಅಲ್ಲಿ ತನಕ ಟಾಟಾ ಬಾಯ್.